ಗೈಸ್, ಇವಾಗ ನಾವಿದ್ದೀವಿ ಗೋವಾದ ಅತ್ಯಂತ ಹೆಸರಾಂತ ದೇವಾಲಯ ಹಾಗೂ ಕ್ರಿಶ್ಚಿಯನರಿಗೆ ಇದೊಂದು ಅತ್ಯಂತ ಪ್ರಮುಖ ಪುಣ್ಯಕ್ಷೇತ್ರವಾಗಿದೆ. ಇವಾಗ ನಾವಿದ್ದೀವಿ ಓಲ್ಡ್ ಗೋವಾದಲ್ಲಿ. ನಾರ್ತ್ ಗೋವಾದಿಂದ ಓಲ್ಡ್ ಗೋವಾಗೆ ಸುಮಾರು 20 ಕಿಲೋಮೀಟ್ರ್ ದೂರ. ಸೊ ನೋಡ್ತಿರ್ಬೋದು, ನನ್ನ ಹಿಂದೆ ಇದೆ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಚರ್ಚ್. ಕ್ರಿಶ್ಚಿಯನರಿಗೆ ಇದೊಂದು ಅತ್ಯಂತ ಪ್ರಮುಖ ಸ್ಥಳ ಹಾಗೂ ಪ್ರಮುಖ ಪುಣ್ಯಕ್ಷೇತ್ರವಾಗಿದೆ. ಅನೇಕ ಜನರು ಇಲ್ಲಿ ಬರೋದು ಮೇನ್ ರೀಸನ್ ಏನಂದರೆ ಈ ದೇವಾಲಯ ಸ್ಪೆಷಾಲಿಟಿ. ಇಲ್ಲಿ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಅವರ ಅವಶೇಷವನ್ನು ಇಟ್ಟಿದ್ದಾರೆ. ಅಂದರೆ ಅವರ ಬಟ್ಟೆ ಆಗಲಿ ಅವರ ದೇಹವಾಗಲಿ ಎಲ್ಲವನ್ನು ಈ ದೇವಾಲಯದಲ್ಲಿ ಇಟ್ಟಿದ್ದಾರೆ. ಗೋವಾನ ಅನೇಕ ಜನರು ವಿಸಿಟ್ ಮಾಡಿ ಈ ಪ್ಲೇಸ್ನ ಯಾಕೆ ವಿಸಿಟ್ ಮಾಡ್ತಾರೆ ಅಂದರೆ, ಈ ದೇವಾಲಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಈ ದೇವಾಲಯ ಬಂದು ರೆಕಗ್ನೈಸ್ಡ್ ಆಗಿದೆ, ವರ್ಲ್ಡ್ ಹೆರಿಟೇಜ್ ಸೈಟಾಗೆ ಇದನ್ನು ಟ್ರೀಟ್ ಮಾಡ್ತಿದ್ದಾರೆ. ಇದನ್ನು ಮಾನ್ಯುಮೆಂಟಾಗೆ ಟ್ರೀಟ್ ಮಾಡ್ತಾರೆ. ಪ್ಲಸ್ ಈ ದೇವಾಲಯಕ್ಕಿದೆ ಸರಿಸುಮಾರು 500 ವರ್ಷಗಳ ಇತಿಹಾಸ ಇದೆ. ಈ 500 ವರ್ಷಗಳ ಇತಿಹಾಸದಲ್ಲಿ ಈ ದೇವಾಲಯನ ಕಟ್ಟಿದ್ದು ಬಂದು ಪೋರ್ಚುಗೀಸರು ನಮ್ಮ ಇಂಡಿಯಾನ ಆಳ್ತಿರ್ಬೇಕಾದ್ರೆ ಅವರು ಈ ದೇವಾಲಯನ ಕಟ್ಟಿದ್ದು. ಈ ದೇವಾಲಯ ಬಂದು ಯಾಕೆ ಎಷ್ಟು ಪಾಪ್ಯುಲರ್ ಆಯಿತು ಅಂತಂದರೆ, ಇಲ್ಲಿ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಅವರ ಅವಶೇಷನ ಇಟ್ಟಿದ್ದಾರೆ. ಇಲ್ಲಿ ಅವರ ಬಾಡಿನ ತಂದು ಇಲ್ಲಿ ಇಟ್ಟಿರೋದು. ಅವರು ಸತ್ತಿದ್ದು ಬಂದು ಚೀನಾದಲ್ಲಿ. ಅವ್ರ ಬಾಡಿನ ತಂದು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಪ್ರತಿ 10 ವರ್ಷಕ್ಕೆ ಒಮ್ಮೆ ಆ ಬಾಡಿನ ತೆಗೆದು ಪಬ್ಲಿಕ್ಕಿಗೆ ಡಿಸ್ಪ್ಲೇ ಮಾಡೋಕ್ಕೆ ಹೇಳ್ತಾರೆ. ಆ ಪಬ್ಲಿಕ್ಕಿಗೆ ಡಿಸ್ಪ್ಲೇ ಮಾಡೋಕ್ಕೆ ಬಿಟ್ಟಾಗ ಅನೇಕ ಜನರು ಬಾಡಿನ ವಿಸಿಟ್ ಮಾಡೋದಕ್ಕೆ ಬರ್ತಾರೆ. ಅಂದರೆ ಎಸ್ಪೆಷಲಿ ಕ್ರಿಶ್ಚಿಯನ್ಸ್ ಆ ಬಾಡಿನ ನೋಡೋದಕ್ಕೆ ಅಂತಲೇ ಬರ್ತಾರೆ ಇಲ್ಲಿಗೆ. ಸೊ ಈಗ ಬನ್ನಿ ನೋಡೋಣ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಒಳಗಡೆ ಏನಿದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಮೊಬೈಲ್ ಫೋನ್ಸ್ ಅಲೌಡ್ ಇಲ್ಲ, ಬಟ್ ಆದರೂ ಆದಷ್ಟು ನಾನು ಫೋಟೋಸ್ ಕ್ಯಾಪ್ಚರ್ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಹಿಂದೆ ಇದ್ದಿದ್ದು ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಚರ್ಚು. ಇಲ್ಲಿ ನಾವು ಹೋಗ್ತಿದ್ದೀವಿ ಕೆಥೆಡ್ರಲ್ಗೆ. ಸೊ ಇಲ್ಲೇ ಪೂಜೆ ನಡೆಯೋದೆಲ್ಲ. ಅಲ್ಲ ಗೈಸ್, ಇವಾಗ ನಾವಿದ್ದೀವಿ ಕೆಥೆಡ್ರಲ್ ಮುಂದೆ, ಅಂದರೆ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಅಂತ ಹೇಳಿದ್ನಲ್ಲ, ಫ್ರಾನ್ಸಿಸ್ ಝೇವಿಯರ್ ಅವರ ಅವಶೇಷವನ್ನು ಇಟ್ಟಿದ್ದ ಜಾಗದಿಂದ ಈ ಜಾಗಕ್ಕೆ ಬರೀ ವಾಕಬಲ್ ಡಿಸ್ಟೆನ್ಸ್, ಜಸ್ಟ್ ಲೈಕ್ 10 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸು. ಆ ಚರ್ಚ್ಗೆ ಮತ್ತು ಈ ಚರ್ಚ್ಗೆ ಏನು ಡಿಫ್ರೆನ್ಸ್ ಅಂತಂದರೆ, ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಬಂದುಬಿಟ್ಟು ಆ ಚರ್ಚು ರೆಕಗ್ನೈಸ್ ಆಗಿರುತ್ತೆ ಪೋಪ್ ಕಡೆಯಿಂದ. ಬೆಸಿಲಿಕಾ ಬಂದುಬಿಟ್ಟು ಅದು ಹಾನರರಿ ಪೊಸಿಷನ್ನು. ಕೆಥೆಡ್ರಲ್ ಬಂದುಬಿಟ್ಟು ಗೋವಾ ಚರ್ಚ್ ಎಲ್ಲದಕ್ಕಿಂತ ದೊಡ್ಡ ಚರ್ಚು. ಮತ್ತು ಇಲ್ಲೇ ಪೂಜೆ ಎಲ್ಲ ಅರ್ಪಿಸಲಾಗಿರುತ್ತೆ. ಈ ಚರ್ಚ್ಗೆ ಬಿಷಪ್ ಹೆಡ್ ಆಗಿರ್ತಾರೆ. ಬಿಷಪ್ಪೇ ಇಲ್ಲಿ ಪೂಜೆ ಎಲ್ಲ ಮಾಡೋದು. ಹಲೋ ಗೈಸ್, ಇವಾಗ ನಾವಿದ್ದೀವಿ ಅಗ್ವಾಡ ಫೋರ್ಟ್ನಲ್ಲಿ. ಈಗ ಈ ಫೋರ್ಟ್ ಬಗ್ಗೆ ಹೇಳಬೇಕಂತಂದರೆ, ಈ ಫೋರ್ಟ್ ನಿರ್ಮಾಣ ಆಗಿದ್ದು ಸುಮಾರು 500 ವರ್ಷಗಳ ಹಿಂದೆ. ಈ ಫೋರ್ಟ್ ಕಟ್ಟಿದ್ದು ಮೇನ್ ರೀಸನ್ ಏನಪ್ಪ ಅಂತಂದರೆ, ಡಚ್ಚರ ಮತ್ತು ಮರಾಠರ ಅಟ್ಯಾಕ್ಸ್ ಆಗ್ತಿತ್ತು ಪೋರ್ಚುಗೀಸರ ಮೇಲೆ. ಅಂದರೆ ಪೋರ್ಚುಗೀಸರು ಗೋವಾನ ಆಳ್ತಿರ್ಬೇಕಾದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ, ಪೋರ್ಚುಗೀಸ್ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಅವರು ಈ ಫೋರ್ಟ್ನ ನಿರ್ಮಾಣ ಮಾಡಿದ್ರು. ಅಂದರೆ ಈ ಫೋರ್ಟ್ ಮುಂದೆ ಇರೋದು ಮ್ಯಾಂಡೋವಿ ರಿವರ್ ಅಂತ. ಈ ರಿವರ್ ಬಂದು ಓಲ್ಡ್ ಗೋವಾಗೆ ಸೀ ರೂಟು. ಹಂಗಾಗಿ ಗೋವಾನ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತಂದರೆ ಇದ್ರ ಮುಖಾಂತರನೇ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗೋದು ಅಂತಂದ್ಬಿಟ್ಟು ಮರಾಠಿಗರಿಗೆ ಮತ್ತು ಡಚ್ಚರಿಗೆ ಗೊತ್ತಾಯಿತು. ಹಾಗಾಗಿ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಪೋರ್ಚುಗೀಸರು ಈ ಕೋಟೆನ ಕಟ್ಟಿದ್ರು. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮ್ಯಾಂಡೋವಿ ರಿವರ್, ಈ ರಿವರ್ ಮುಖಾಂತರ
ಓಲ್ಡ್ ಗೋವಾನ ತಲುಪ್ಬೋದು, ಈಸಿಯಾಗಿ ತಲುಪ್ಬೋದು. ಹಂಗಾಗಿ ಈಸಿಯಾಗಿ ಗೋವಾನ ಅಕ್ವೈರ್ ಮಾಡ್ಕೊಬೋದು ಅಂತ ಇದನ್ನ ತಡೆಗಟ್ಟಲು ಪೋರ್ಚುಗೀಸರು ಈ ಕೋಟೆನ ಕಟ್ಟಿದ್ರು. ಅಗ್ವಾಡೋ ಅನ್ನೋದು ಪೋರ್ಚುಗೀಸರ ಪದ. ಅಗ್ವಾ ಅಂದರೆ ಅಕ್ವಾ ಅಂತ, ಅಂದರೆ ಶುದ್ಧವಾದ ನೀರು ಅಂತ. ಅಂದರೆ ಇಲ್ಲಿ ಅಗ್ವಾಡೋ ರಿವರಲ್ಲಿ ಫ್ರೆಶ್ ವಾಟರ್ ಸ್ಪ್ರಿಂಗ್ಸ್ ಇರ್ತಿತ್ತು. ಅಗ್ವಾಡೋ ಫೋರ್ಟ್ ಹತ್ರ ಇರುವ ಮ್ಯಾಂಡೋವಿ ರಿವರಿಂದ ಫ್ರೆಶ್ ವಾಟರ್ನ ಪೋರ್ಚುಗೀಸರು ಯುರೋಪಿಯನ್ ದೇಶಕ್ಕೆ ರಫ್ತು ಮಾಡ್ತಿದ್ರು. ಸೊ ಹಂಗಾಗಿ ಈ ಫೋರ್ಟ್ಗೆ ಮತ್ತು ಈ ಕೋಟೆಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಅಲ್ಲಿ ಕಾಣಿಸಿದೆಯಲ್ಲ ಲೈಟ್ ಹೌಸು, ಅದ್ರ ಮೇಲೆ ನಿಂತ್ಕೊಂಡು ಯಾರು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ರು. ಅಂದರೆ ಶಿಪ್ ಮುಖಾಂತರ, ವಾಟರ್ ವೇಸ್ ಮುಖಾಂತರ ಬರ್ತಿದ್ರಲ್ಲ. ಸೊ ಹಂಗಾಗಿ ಲೈಟ್ ಹೌಸ್ ಇದೆಯಲ್ಲ ಅದ್ರ ಮೇಲೆ ನಿಂತ್ಕೊಂಡು ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ನೋಡೋಕ್ಕೆ ಆ ಲೈಟ್ ಹೌಸ್ನ ನಿರ್ಮಾಣ ಮಾಡಿದ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವಿದ್ದೀವಿ ನಮ್ಮ ಕರ್ನಾಟಕದ ಉಡುಪಿಯ ಮಲ್ಪೆ ಬೀಚ್, ದ ಮೋಸ್ಟ್ ಫೇಮಸ್ ಮಲ್ಪೆ ಬೀಚ್. ಕಾಣ್ತಿರ್ಬೋದು ನಿಮಗೆ ಸಖತ್ತಾಗಿದೆ ಅಂತ. ಅಲ್ಲಿ ನೋಡಿ, ಮತ್ತು ಇಲ್ಲಿ ಜನ ಕೂತ್ಕೊಂಡು ರಿಲ್ಯಾಕ್ಸು ಮಾಡ್ತಿದ್ದಾರೆ. ಮಲ್ಪೆಗೆ ಬರೋರು ಮೋಸ್ಟ್ ಆಫ್ ದೆಮ್ ಬಂದು ಮೇರೀಸ್ ಐಲ್ಯಾಂಡ್ ಕಡೆ ಹೋಗೋರು ಮಾತ್ರ ಬರೋದು. ಅದು ಬಿಟ್ಟು ಇಲ್ಲಿ ಬೀಚ್ ಫ್ರೆಂಡ್ಲಿ, ಅಂದರೆ ಆಡಕ್ಕೆ ಫ್ರೆಂಡ್ಲಿ, ಪ್ಲೇಯಿಂಗ್ ಫ್ರೆಂಡ್ಲಿ ಬೀಚ್ ಮಲ್ಪೆ ಬೀಚು. ಹಾಗಾಗಿ ಜನರು ಇಲ್ಲಿ ಆಡಿಕೊಂಡು ಮೇರೀಸ್ ಐಲ್ಯಾಂಡ್ ವಿಸಿಟ್ ಮಾಡೋದಕ್ಕೆ ಹೋಗ್ತಾರೆ. ಇವಾಗ ನಾವು ಮೇರೀಸ್ ಐಲ್ಯಾಂಡ್ಗೆ ಹೋಗೋಣ ಬನ್ನಿ. ಸೊ ಇಲ್ಲಿದೆ ಮೇರೀಸ್ ಐಲ್ಯಾಂಡ್ ಬೋಟಿಂಗ್. ಸೊ ಇಲ್ಲಿಂದ ಬೋಟಲ್ಲಿ ಹೋಗಿ ಆ ಕಡೆ ಅಲ್ಲೊಂದು ಐಲ್ಯಾಂಡ್ ಕಾಣ್ತಿದೆಯಲ್ಲ, ಆ ಐಲ್ಯಾಂಡ್ಗೆ ಈಗ ನಾವಿದ್ದೀವಿ ಫೆರಿಯಲ್ಲಿ. ಇಲ್ಲಿಂದ ಹೋಗಬೇಕು ಅಲ್ಲಿರೋ ಮೇರೀಸ್ ಐಲ್ಯಾಂಡ್ಗೆ. What is there? Jacket. ಬಂದ್ವಿ ನೋಡಿ ಗೈಸ್, ಈಗ ಮೇರೀಸ್ ಐಲ್ಯಾಂಡ್ ಕಡೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ರೀಚ್ ಆಗೋ ಮೂಮೆಂಟಲ್ಲಿದ್ದೀವಿ. ಆಲ್ಮೋಸ್ಟ್ ಲೈಕ್ 2 ಮಿನಿಟ್ಸಲ್ಲಿ ಅದೇ ಮೇರೀಸ್ ಐಲ್ಯಾಂಡ್. ಮೇರೀಸ್ ಐಲ್ಯಾಂಡ್ದು ಇತಿಹಾಸ ಇದೆ, ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿ ಇಳಿದ ತಕ್ಷಣ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು, ಇವಾಗ ತಾನೇ ಜಸ್ಟ್ ಬೋಟ್ ಹೇಳ್ಕೊಂಡೆ ಮೇರೀಸ್ ಐಲ್ಯಾಂಡ್. ಸೊ ಎಷ್ಟು ಸುಂದರವಾಗಿದೆ ಕಣ್ರಿ. ನಮ್ಮ ಕರ್ನಾಟಕದ ಐಲ್ಯಾಂಡು ಉಡುಪಿಯಲ್ಲಿರೋದು. ಮಲ್ಪೆಯಿಂದ ಫೆರಿಯಲ್ಲಿ ಬಂದು, ಮಲ್ಪೆ ಬೀಚಿಂದ ಫೆರಿಯಲ್ಲಿ ಬಂದು ಇಲ್ಲಿಗೆ ಇಲ್ಲಿ ಕರ್ಕೊಂಬಂದು ಬಿಡ್ತಾರೆ. ಸೊ ಒಂದು ಪರ್ಸನಿಗೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ವರ್ತು ಅಂದರೆ ನೋಡಿ, ಇಲ್ಲಿ ನಿಮಗೆ ಹಿಂದ್ಗಡೆ ಎಷ್ಟು ಸುಂದರವಾಗಿದೆ ಅಂತ ನೋಡಿ. ಗೈಸ್, ಈಗ ಹಿಂದೆ ನೋಡ್ತಿರ್ಬೋದು ಕೋಕೋನಟ್ಸ್ ಇದೆ. ಇದು ಬಂದ್ಬಿಟ್ಟು ಮೇರೀಸ್ ಐಲ್ಯಾಂಡೇ. ಬಟ್ ಈ ದ್ವೀಪಕ್ಕೆ ಇನ್ನೊಂದು ಹೆಸರು ಇದೆ, ಅದು ಕೋಕೋನಟ್ ಐಲ್ಯಾಂಡ್ ಅಂತಲೂ ಕರೀತಾರೆ. ಯಾಕೆ ಗೊತ್ತಾ, ಇಲ್ಲಿ ತುಂಬ ಕೋಕೋನಟ್ ಟ್ರೀಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿರ್ಬೋದು ತುಂಬ ಕೋಕೋನಟ್ ಟ್ರೀಸ್ ಇದೆ. ಮತ್ತು ಇಲ್ಲಿ ನೋಡ್ತಿದ್ರೆ ಇದಕ್ಕೆ, ಈ ಮೇರೀಸ್ ಐಲ್ಯಾಂಡ್ಗೆ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಏನಂತಂದರೆ, ಮುಂಚೆ ವಾಲ್ಕೆನೋ ಎರಪ್ಷನ್ ಆದಾಗ ಈ ಮೇರೀಸ್ ಐಲ್ಯಾಂಡ್ ಬಂದುಬಿಟ್ಟು ಮಡಗಾಸ್ಕರಲ್ಲಿತ್ತು. ಮಡಗಾಸ್ಕರಲ್ಲಿ ವಾಲ್ಕೆನೋ ಎರಪ್ಟ್ ಆದಾಗ ಈ ಬಸಾಲ್ಟ್ ರಾಕ್ಸ್ ಫಾರ್ಮೇಷನ್ ಆಗಿ ಈ ಐಲ್ಯಾಂಡ್ ತಿಳ್ಕೊಂಡು ನಮ್ಮ ಇಂಡಿಯಾಗೆ ಬಂದು ಸೇರ್ಕೊಂತು. ಪ್ಲಸ್ ಏನಂದರೆ ಇನ್ನೊಂದು, ಇಲ್ಲಿ ಬಂದು ಜನರು
ಪ್ಲಾಸ್ಟಿಕ್ ತಂದು ಹಾಳು ಮಾಡೋಕ್ಕೆ ಹೋಗಬೇಡಿ. ಯಾರು ಬಾಟಲ್ಸ್ ಆಗಲಿ ಇದೆಲ್ಲ ಯಾರು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಆಗಲಿ ಯಾರು ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಇಲ್ಲೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ಥರ ನಾವು ಇದಕ್ಕೆ ಈ ಪ್ಲೇಸ್ನ ಇಷ್ಟ ಚೆನ್ನಾಗಿ ನೋಡ್ಕೊಳೋಣ. ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಈ ಪ್ಲೇಸ್ನ ಕಾಪಾಡ್ಕೊಳ್ಳೋದ್ರಿಂದ. ಇವಾಗ ನೋಡ್ಬೋದು ಇಲ್ಲೂ ಅಷ್ಟೇ, ಇಲ್ಲಿ ಈ ರಾಕ್ಸ್ ಎಲ್ಲ ಬಸಾಲ್ಟ್ ರಾಕ್ಸ್ ಅಂತ ಕರೀತಾರೆ. ಈಗ ಇಲ್ಲಿ ನೋಡ್ತಿರ್ಬೋದು, ಮುಂಚೆ ಮಡಗಾಸ್ಕರ್ ಇಂಡಿಯಾಗೆ ಸೇರಿದಾಗ ಈ ಬಸಾಲ್ಟ್ ರಾಕ್ಸ್ ಫಾರ್ಮೇಷನ್ಸ್ ಆಗಿದ್ದು. ಈಗ ಈ ವಾಲ್ಕೆನೋ ಎರಪ್ಟ್ ಆದಾಗ ಈ ರಾಕ್ಸ್ ನೋಡ್ಬೋದು ನೀವು ಹೇಗಿದೆ ಅಂತ. ಕಾಲಿಗಂತೂ ಒಂದು ಚಪ್ಪಲಿ ಹಾಕ್ಕೊಂಡು ನಡೀರಿ. ಯಾಕೆ ಗೊತ್ತಾ, ಯಾಕಂದರೆ ತುಂಬ ಶೆಲ್ಸ್ ಇದ್ದಾವೆ ಇಲ್ಲಿ ನೋಡ್ಬೋದು ನೀವು.